ನಮಸ್ಕಾರ ಕನ್ನಡಿಗರೇ. ಮುಂದಿನ 2 ವರ್ಷ ಯಾರು ಆಡಳಿತಕ್ಕೆ ಬರ್ತಾರೆ ಅಂತ ರಾಜಕೀಯ ವಿಷಯವಾಗಿರ್ಬಹುದು. ಆದರೆ ಆಸ್ ಎ ಸಿವಿಕ್ ಪಾರ್ಟಿಸಿಪೆಂಟ್ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಮುಂದಿನ 2 ವರ್ಷ ಯಾವ ಥರ ಡೆವಲಪ್‌ಮೆಂಟು, ಇನಿಷಿಯೇಟಿವ್ಸ್, ಇನ್ಫ್ರಾಸ್ಟ್ರಕ್ಚರ್ ಅಪ್‌ಗ್ರೇಡು ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಬರುತ್ತೆ. ಇವಾಗ ಕನ್ನಡಿಗರು ಬರೀ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಕನ್ನಡಿಗರು ಸಿವಿಕ್ ಆಕ್ಟಿವಿಟೀಸ್ ಜೊತೆಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಇವಾಗ ಜನರಿಗೆ ಬರೀ ಸ್ಪೀಚಸ್ಸು ಮಾತ್ರ ಇಷ್ಟ ಆಗಲ್ಲ. ದೇ ವಾಂಟ್ ಆಕ್ಷನ್. ಆಕ್ಷನ್ ಇನಿಷಿಯೇಟಿವ್ಸ್ ಪ್ರೋಗ್ರಾಮ್ ಏನೇನಿರುತ್ತೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಕನ್ನಡಿಗರ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಟ್ರಾಂಗ್ ಬೆಂಗಳೂರು ಮುಖ್ಯ. ಆದರೆ ಕರ್ನಾಟಕದ ಮೂಲೆ ಮೂಲೆಗೆ ಇನಿಷಿಯೇಟಿವ್ಸ್ ತಲುಪಿದಾಗ ಮಾತ್ರ ಸ್ಟ್ರಾಂಗ್ ಕರ್ನಾಟಕ ಆಗುತ್ತೆ. ಸೊ ಆದ ಕಾರಣ ಟಿಯರ್ 2 ಸಿಟೀಸ್ ಇರಲಿ, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಮಂಗಳೂರು ಈ ಸಿಟೀಸ್ಗೆ ಆದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್‌ಮೆಂಟ್‌ಗೂ ಇನಿಷಿಯೇಟಿವ್ಸ್ ತಲುಪೋ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಮುಂದಿನ 2 ವರ್ಷದಲ್ಲಿ ಕನ್ನಡಿಗ ಯೂತ್ ಅವರ ದೈನಂದಿನ ಲೈಫ್ ಯಾವ ಥರ ಇಂಪ್ರೂವ್ ಆಗುತ್ತೆ, ಅದೇ ಆಡಳಿತವನ್ನು ಅವ್ರು ನಿರ್ವಹಿಸ್ಕಪ್ಪ